ಉತ್ತರ ಕರ್ನಾಟಕದಾಗ ಒಂದು ಭಾಳ ಸುದ್ದಿ ಸಂಚಲನ ಆಗತೈತಿ. ಅದು ಬಾಗಲಕೋಟೆ ಜಿಲ್ಲಾದಾಗ, ಬಾಗಲಕೋಟೆ ನಗರದಾಗ ಭಾಳ ಮನಿ ಮಾತಾಡಕತ್ತಾರ. ಆ ಸುದ್ದಿ ಕಾಕ ತೊಗೊಂಬಂದಾನ. ಯಾವ ಸುದ್ದಿ ತೊಗೊಂಬಂದಾನ ಜವಾರಿ ಕಾಕ ಅಂತೇಳಿ ಭಾಳ ಕುತೂಹಲದಿಂದ ಕೇಳಾಕತ್ತಿರ್ಬೇಕಲ್ರಿ. ಆದ್ರೆ ಸುದ್ದಿ ಮಾತ್ರ ಭಾಳ ಅದ್ಭುತ ಇರ್ತೈತಿ. ಮಾತ್ರ ನಿರ್ಣಯ ನಿಮ್ಮದೈತಿ. ಆದ್ರೆ ವಿಧಾನಸೌಧಕ್ಕೆ ಹೋಗೋದು ಮಾತ್ರ ಗ್ಯಾರಂಟಿ. ಒಂದು ಹೆಣ್ಮಗಳ ಸ್ಟೋರಿ ತೊಗೊಂಬಂದಿನಿ. ಯಾರ್ರಿಪ್ಪ ಬಾಗಲಕೋಟದಾಗ ಅಂತ ಹೆಣ್ಮಗಳು ವಿಚಾರ ಮಾಡಾಕತ್ತಿರ್ಬೇಕ್ರಲ್ಲ. ಅಗರ್ಭ ಶ್ರೀಮಂತ ಮಣಿತನ, ಸ್ವಾಭಿಮಾನ ಕುಟುಂಬ, ಹೃದಯವಂತಳು, ಎಲ್ಲರಿಗೂ ಕಾಯಕ ಯೋಗದ ಕೆಲಸ ಮಾಡಿ ಸಮಾಜ ಸೇವೆ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಎಲ್ಲರಿಗೂ ಚಿರಪರಿಚಿತರಾದಂಥ ಏಕೈಕ ಮಹಿಳೆ ಅಂದರೆ ಬಾಗಲಕೋಟೆ. ಆ ಬಾಗಲಕೋಟೆ ಬಿಸಿಲ ನಾಡು, ಬಾಗಲಕೋಟೆ ಹೃದಯವಂತ ನಾಡು. ಆ ನಾಡಿನಲ್ಲಿ ಮನೆಮಗಳಾಗಿ ಸೊಸೆಯಾಗಿ ಬಂದು ಮನೆಮಗಳಾಗಿದ್ದು ಯಾರು? ಅವಳೇ ವೀಣಾ ಕಾಶಪ್ಪನವರು. ವೀಣಾ ಕಾಶಪ್ಪನವ್ರು ಏನು ಮಾಡ್ಯಾರ ಗೊತ್ತೈತೇನ್ರಿ? ಯಾಕೆ ಕಾಕ ವೀಣಾ ಕಾಶಪ್ಪನವ್ರ ಸ್ಟೋರಿ ತೊಗೊಂಬಂದಾನೆ. ಇನ್ನು ಕೆಲವೇ ದಿನಗಳಲ್ಲಿ 2023ರಾಗ ವೀಣಾ ಕಾಶಪ್ಪನವರ ವಿಧಾನಸೌಧ ಮೆಟ್ಲ ಹತ್ತಾರ. ಈ ಹಿಂದಕ್ಲೇನು ಹೇಳೀನಿ, ಈಗೂ ಹೇಳಾಕತ್ತೀನಿ, ಮುಂದೂ ಹೇಳ್ತೀನಿ. ಅದು ಹೆಂಗೆ ಹೇಳ್ತೀವಿ ಕಾಕ? ಸ್ವಾಭಿಮಾನ ಕುಟುಂಬಕ್ಕೆ ಜನ ಭಾಳ ಮಾರು ಹೋಗ್ತಾರೆ. ಆ ಕುಟುಂಬ ಏನು ಸಮಾಜ ಸೇವೆ ಮಾಡೈತಿ ಅದರ ಸಲುವಾಗಿ ಒಲವು ತೋರಿಸ್ತಾರೆ. ಕಷ್ಟ ಸುಖದಲ್ಲಿ ಬಂದು ಭೇಟಿ ಆಗ್ತಾಳೆ. ಯಾರೋ ಒಂದು IPS ಆಗಲಿ, UPSC ಆಗಲಿ, KPSC ಆಗಲಿ, ತನ್ನ ಕ್ಷೇತ್ರದಲ್ಲಿ ಬರುವಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಶ್ರೇಣಿಗೆ ಬಂದು ರ್ಯಾಂಕ್ ಬಂದ ತಕ್ಷಣ, ಸಿಲೆಕ್ಟ್ ಆದ ತಕ್ಷಣ ಆ ಗುಡಿಸಲ ಮನೆಗಳಿಗೆ ಹೋಗಿ ಇದೇ ಮಿನುಗುತ್ತಾರೆ ವೀಣಾ ಕಾಶಪ್ಪನವರ. ಅವರ ಮನೆಗೆ ಹೋಗಿ ಗಂಜಿ ಕುಡಿದು ಬಂದಂಥ ಉದಾಹರಣೆ ನೋಡಿದಿರಿ. ಎಂಥ ಮನೆ ಮಗಳು? ದಾವಣಗೆರೆಯ ಶ್ರೀಮಂತ ಮನೆತನದ ಮಗಳು, ಬಾಗಲಕೋಟೆಗೆ ಸೊಸೆಯಾಗಿ ಬಂದಳು. ಆದರೆ ಸೊಸೆಕ್ಕಿಂತಲೂ ಮಗಳಾಗಿ ಭಾಳ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರಳಾದಂಥ ವೀಣಾ ಕಾಶಪ್ಪನವ್ರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಬಾಗಲಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಲುವಾಗಿ. ಆದ್ರೆ ಈಗ KPCC ಕರ್ನಾಟಕದವರು ಶಿಫಾರಸು ಮಾಡೋಕ್ಕೆ ಹಿಂದೆ ಮುಂದೆ ನೋಡಕ್ಕೆ ಬರಂಗಿಲ್ಲ ರೀ. ಯಾಕೆ ಗೊತ್ತೈತೇನ್ರಿ? ಉತ್ತರ ಕರ್ನಾಟಕದಿಂದ ಮಹಿಳೆಯರು ಗೆಲ್ಲುವ ಕುದುರೆ, ಸ್ವಾಭಿಮಾನ ಕುಟುಂಬದ ಕುದುರೆ. ಇವರ ಮಾವ ಕಲ್ಲು ಗಣಿ ಭೂಗರ್ಭ ಇಲಾಖೆ ಮಂತ್ರಿ ಇದ್ದರು. ಕಾಶಪ್ಪನವರವರ ಸೊಸೆ, ಇವರ ಯಜಮಾನ ಮಾಜಿ ಶಾಸಕರು. ಈಗ ದಕ್ಷಿಣ ಕರ್ನಾಟಕದಿಂದ ಗಂಡ ಹೆಂಡತಿ ಹೆಂಗೆ ವಿಧಾನಸೌಧ ಏರಿದ್ರು, ಇನ್ನು ಉತ್ತರ ಕರ್ನಾಟಕದಾಗ ಗಂಡ ಹೆಂಡತಿಗೆ ವಿಧಾನಸೌಧಕ್ಕೆ ಹೋಗೋದಂತೂ ಖಚಿತ ಅಂತೇಳಿ ಭವಿಷ್ಯ ನಾವು ಹೇಳಾಕತ್ತೀವಿ. ಆದರೆ ಕರ್ನಾಟಕ ರಾಜ್ಯದಾಗ ಶಾಂತಿ ಮತ್ತು ಸೌಹಾರ್ದತೆ ಸಾಮರಸ್ಯ ಕಾಪಾಡುವ ಸಲುವಾಗಿ ಏನು ಮಾಡ್ಯಾಳ ವೀಣಾ ಅಕ್ಕ ಅಂತೀರಿ ನೀವು? ವೀಣಾ ಅಕ್ಕ ನೋಡ್ರಿ. ಆನೆಗುಂದಿಯಿಂದ ಆಂಜನಾದ್ರಿ ಬೆಟ್ಟಕ್ಕೆ ಹನುಮನ ದರ್ಶನ ಪಡೆಯಲಿಕ್ಕೆ ಕಾಲ್ನಡಿಗೆಯಿಂದ ಪಾದರಕ್ಷೆ ರಹಿತವಾಗಿ ಇವತ್ತು ಆ ಬೆಟ್ಟ ಏರಿ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಶಾಂತಿ ಸೌಹಾರ್ದತೆ ಕಾಪಾಡಬೇಕು. ಯಾವುದೇ ಹಿಂದೂ ಮುಸ್ಲಿಮನ್ನು ಜಾತಿ ಭೇದ ಭಾವವಿಲ್ಲದೆ ಇವತ್ತು ಎಲ್ಲರೂ ಸಮಾನರು, ಮಾನವರಾಗಿ ಬದುಕೋಣ. ಉತ್ತರ ಕರ್ನಾಟಕದ ಬಸವಣ್ಣನ ನಾಡಿನಲ್ಲಿ, ಕಾಯಕ ಯೋಗಿಯ ನಾಡಿನಲ್ಲಿ ಇಂಥ ಮಹಿಳೆ ಚಪ್ಪಲಿ ಇಲ್ಲದೆ, ಪಾದರಕ್ಷೆ ಇಲ್ಲದೆ ಒಂದು 17 ಕಿಲೋಮೀಟರ್ ಕಾಲ್ನಡಿಗೆ ಆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದ ಮೇಲೆ ಮೊದಲನೆಯ ಬಾರಿಗೆ ಇಂಥ ಕಾರ್ಯ ಮಾಡಿದ್ದು ಶ್ಲಾಘನೀಯ ಅಲ್ಲವೇ? ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಿದ್ದು ವೀಣಾ ಕಾಶಪ್ಪನವರ್. ಮೇಕೆದಾಟುವುದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು. ಇನ್ನು ಈ ಆನೆಗುಂದಿಯಿಂದ ಆಂಜನಾದ್ರಿವರೆಗೆ 17 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕರ್ನಾಟಕದ ಜನರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರೂ ಇವತ್ತು ವೀಣಾ ಕಾಶಪ್ಪನವ್ರ ಬಗ್ಗೆ ಮಾತಾಡಕತ್ತಾರ ರೀ. ಬಾಗಲಕೋಟೆಯಲ್ಲಿ ಮನೆ ಮಾತಾಡಕತ್ತಾರೆ ವೀಣಾ ಕಾಶಪ್ಪನವ್ರ ಬಗ್ಗೆ. ಯಾಕೆ ಮಾತಾಡಕತ್ತಾರ? ಇಂಥ ಮಹಿಳೆ ವಿಧಾನಸೌಧ ಪ್ರವೇಶ ಮಾಡ್ಬೇಕು, ಅಲ್ಲಿ ಜನರ ಕೂಗು ಎಬ್ಬಿಸ್ಬೇಕು, ಅಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಯಾವುದೇ ತಾರತಮ್ಯವಿಲ್ಲದೆ ಬಾಗಲಕೋಟೆ ನಗರಕ್ಕೆ ಒಂದು ಮಿಂಚುವ ಮಿನುಗುತ್ತಾರೆಯಾಗಿ ಬೆಳಕು ಚೆಲ್ಲಬೇಕು. ಆ ಬೆಳಕಿನ ಪ್ರಜ್ವಲ ಧಾರೆಯಾಗಿ ಏರಿಬೇಕು ಅಂದರೆ ವೀಣಾ ಕಾಶಪ್ಪನವರ. ಜವಾರಿ ಕಾಕನ ಸುದ್ದಿ ಉತ್ತರ ಕರ್ನಾಟಕದಾಗ ಭಾಳ ನೋಡ್ತೀರಿ. ಈ ಸುದ್ದಿ ನೋಡಿದ ತಕ್ಷಣ ಈ ವಿಡಿಯೋ ಪ್ರತಿ ಮನೆಗೆ ಮುಟ್ಟಬೇಕು.
ಲಕ್ಷ ಮತಗಳ ಅಂತರದಿಂದ ವೀಣಾ ಕಾಶಪ್ಪನವ್ರನ್ನ ಆರಿಸಿ ತರ್ತೀವಿ ಅಂಥೇಳಿ ಅವರ ಅಭಿಮಾನಿಗಳು ನಮಗೆ ಆಂಜನಾದಿ ಆನೇಕಲ್ನಿಂದ ಹೋಗುವಾಗ ಫೋನ್ ಮಾಡಿ ಹೇಳಿದರು, ಅದನ್ನು ವಿಡಿಯೋ ಮಾಡಿರಿ ಕಾಕ, ಸುದ್ದಿ ಭಾಳ ಚಂದ ಐತಿ. ಆದರೆ ವೀಣಾ ಕಾಶಪ್ಪನವರು ಮಾಡುವ ಸಾಧನೆಗೆ ಎಲ್ಲರೂ ಲೈಕ್ ಕೊಡ್ಬೇಕನ್ನೋದೇ ನಂಬರ್ 1 ಚಾನಲ್ ಆಶೆ ಅಲ್ರಿ. ಯಾಕೆ ಹೇಳಕತ್ತೀನಿ ವೀಣಾ ಕಾಶಪ್ಪನವ್ರ ಬಗ್ಗೆ? ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಕಾರ್ಯಕ್ರಮ ನಡೀಲಿ, ಯಾವುದೇ ರಾಜಕೀಯ ಕಾರ್ಯಕ್ರಮ ನಡೀಲಿ, ಧಾರ್ಮಿಕ ಕಾರ್ಯಕ್ರಮ ನಡೀಲಿ, ಸ್ವಾಮೀಜಿಗಳ ಮಠಾಧೀಶರ ಕಾರ್ಯಕ್ರಮ ನಡೀಲಿ, ಅಲ್ಲಿ ವೀಣಾ ಕಾಶಪ್ಪನವರು ಹಾಜರು. ಪ್ರತಿಯೊಂದು ಕುಂದುಕೊರತೆಗಳು, ಪ್ರತಿಯೊಂದು ಇನ್ನು ಮಹದಾಯಿ ಯೋಜನೆಯಲ್ಲಿ ಇನ್ನು ಪ್ರಮುಖ ಪಾತ್ರ ವಹಿಸುತ್ತಿರುವ ವೀಣಾ ಕಾಶಪ್ಪನವ್ರಿಗೆ ಲೈಕ್ ಮಾಡ್ಬೇಕಲ್ರಿ. ಹಾಗಾದ್ರೆ ಬಾಗಲಕೋಟೆ ಜನತೆ ಈ ಎಲ್ಲ ದೃಶ್ಯ ಮತ್ತು ವಿಡಿಯೋಗಳನ್ನು ನೋಡ್ರಿ. AICCಯಿಂದ ಈಗಾಗಲೇ ಸೂಚನೆ ಬಂದೈತಿ, ಕರ್ನಾಟಕ KPCCಯಿಂದ ಶಿಫಾರಸಾಗೈತಿ, ಕಾಂಗ್ರೆಸ್ ಬಾಗಲಕೋಟೆ ನಗರದಿಂದ ಟಿಕೆಟ್ ಪಕ್ಕಾ ಆಗೈತಿ. ಇನ್ನು ಮುಂದೆ ಪ್ರಚಾರ ಮಾಡೋದು ಅಷ್ಟ ಬಾಕಿ ಐತಿ, ಇನ್ನು B.Pharm ಕೊಡೋದು ಬಾಕಿ ಐತಿ. ತಕ್ಷಣ ಶಾಸಕಾಗಿ 2023ರಾಗ ಬಾಗಲಕೋಟೆ ಜನತೆ ವಿಧಾನಸೌಧ ಏರುತ್ತಿರುವ ಈ ಪ್ರೀತಿಯ ಅಕ್ಕನ ಕಣ್ತುಂಬ ನೋಡು ಆಸೆ ಇಟ್ಕೊಂಡ್ರಲ್ರಿ. ಹಂಗಾದ್ರೆ ಈ ನಂಬರ್ 1 ಚಾನಲ್ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ, ಫಾಲೋ ಮಾಡಿರಿ. 50 ಫೋಟೋ ಹಾಕಾಕತ್ತಾನೆ, 2-3 ವಿಡಿಯೋ ಹಾಕಾಕತ್ತಾನೆ. ಪ್ರತಿಯೊಂದು ಪಾದಯಾತ್ರೆ ಮುಖಾಂತರ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಡುವಂಥ ಉತ್ತರ ಕರ್ನಾಟಕದ ಏಕೈಕ ಮಹಿಳೆ ಅಂದರೆ ವೀಣಾ ಕಾಶಪ್ಪನವರು. ವ್ಯಕ್ತಿತ್ವ ಮತ್ತು ಇವರ ಗಾಂಭೀರ್ಯತೆ, ಜನರ ಅಹವಾಲ ಕೂಗಿಗೆ ಸ್ಪಂದಿಸುವಂಥ ಹೆಣ್ಮಗಳು ಶಾಸಕಿ ಆಗ್ಬೇಕಲ್ರಿ. ಉತ್ತರ ಕರ್ನಾಟಕದಿಂದ 4 ಹೆಣ್ಮಕ್ಕಳಿಗೆ ಕಾಂಗ್ರೆಸ್ದವ್ರಿಗೆ ಟಿಕೆಟ್ ಕೊಡು ಅಂತ ಹೇಳಿದ್ರು ಹೈಕಮಾಂಡಿಗೆ. 4ಕ್ಕೆ 4 ಆರಿಸಿ ಬರ್ತಾವೆ. ಇದು ಭವಿಷ್ಯ ಐತೆ ನಮ್ಮದು. ಯಾಕಂದ್ರೆ ಮಹಿಳಾ ಮೀಸಲಾತಿನೂ ಕೊಡ್ಬೇಕಿರಲ್ಲ, ಅದರ ಸಲುವಾಗಿ ಕೂಗೆ ಬಸ್ಬೇಕಿರಲ್ಲ. ಈಗಾಗಲೇ ಹೇಳೇನಿ ಯಾರ್ಯಾರು ಕೊಡ್ಬೇಕು ಅನ್ನೋದು. ಈಗ ವೀಣಾ ಕಾಶಪ್ಪನವ್ರದ್ದು ಇದು 2ನೇ ವಿಡಿಯೋ ಮಾಡಾಕತ್ತೀನಿ. ಇನ್ನೂ 2 ವಿಡಿಯೋ ಮಾಡಿದ ತಕ್ಷಣ ವಿಧಾನಸೌಧಕ್ಕೆ ವೀಣಾ ಕಾಶಪ್ಪನವರ ಪ್ರಮಾಣ ವಚನ ತಗೊಳ್ಳೋದು ಶಾಸಕರಾಗಿ ಇನ್ನು ನೀವು ಕಣ್ಣು ತುಂಬ ನೋಡ್ಬೇಕಲ್ರಿ. ನೋಡೋದಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗಾದ್ರೆ ಈ ದೃಶ್ಯದ ಮುಖಾಂತರ ಅವರು ಏನು ಆನೆಗುಂದಿಯಿಂದ ಆಂಜನಾದ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮರಸ್ಯ, ಶಾಂತಿ, ಸೌಹಾರ್ದತೆ ಕಾಪಾಡಬೇಕು. ನಾವು ಹಿಂದೂ ಮುಸ್ಲಿಮು ಸೌಹಾರ್ದತೆಯಿಂದ ಇರಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರು. ಬಸವಣ್ಣರ ನಾಡಿನಲ್ಲಿ ಅರಸಿ ಬಂದವನಿಗೆ ಅನ್ನ ನೀಡುವಂಥ ಒಂದು ವಾಕ್ಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲ ದೃಶ್ಯಗಳನ್ನ ನೋಡ್ರಿ. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಎಳ್ಳನಕ್ಕರ. ಕಂಗಳ ಮುಂದೆ ಮಾಣಿಕ್ಯವಿದ್ದು ಕಾನಲೆರಿಯ ಕೆರೆಯ್ಯ. ಬಾಗಿಲ ಮುಂದೆ ಹಾಲಸಾಗರವಿದ್ದು ಹೊರತೆಯ ನೀರಿಗೆ ಹಾರುವಂತೆ. ಕಂಗಳ ಮುಂದೆ ಮಹಾಶರಣನಿದ್ದು ಕತ್ತಲೆಯನಗೇಕೆ ಇನ್ನು ಬೇರೆ ಲಿಂಗವನರ ಸರನಲ್ಲೇಕೆ. ಆ ಮಹಾಶರಣ ನಮ್ಮ ಅಣ್ಣಪ್ಪಿ ಪ್ರಿಯ ಚನ್ನ ಬಸವಣ್ಣ. ಈ ವಾಕ್ಯದೊಂದಿಗೆ ಈ ವಿಡಿಯೋ ಮುಕ್ತಾಯಗೊಳಿಸ್ತಾನೆ ರೀ. ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ. ಹಂಗಾರ ವೀಣಾ ಕಾಶಪ್ಪನವ್ರು ಶಾಸಕ ಆಗೋ ಸಲುವಾಗಿ 2 ಜನ ಲೈಕ್ ಮತ್ತು ಶೇರ್ ಮಾಡ್ತಾರೆ ನೋಡ್ತಾನೆ. ಕನಿಷ್ಠ ಇಲ್ಲ ಅಂದ್ರೂ 2 ಲಕ್ಷಕ್ಕಿಂತಲೂ ಹೆಚ್ಚು ವಿಡಿಯೋ ಈ ಹಿಂದಕ್ಕೆ ಒಂದು ವಿಡಿಯೋ ಮಾಡಿದ್ನಿ. 3,75,000 ಜನ ನೋಡಿದ್ರಿ. 1 ಲಕ್ಷ ಜನ ಬಾಗಲಕೋಟೆಯವ್ರು ನೋಡಿರಿ. ಹಂಗಾದ್ರೆ ಶಾಸಕ ಆಗೋ ಯೋಗ ವೀಣಾ ಕಾಶಪ್ಪನವರ ಹಣೆ ಬರದಾಗ ಬರ್ದೈತೆ ಅಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಹೈಕಮಾಂಡ್ ಯಾವುದೇ ಜಾತಿ ಆಧಾರಿತವಾಗಿ, ಯಾವುದೇ ತಾರತಮ್ಯದಿಂದ, ಯಾವುದೇ ಒಂದು ಒತ್ತಡ ಪ್ರಭಾವಕ್ಕೊಳಗಾಗಿ ಏನಾದರೂ ಟಿಕೆಟ್ ವಂಚಿತ ಮಾಡಿದ್ರೆ ಪಕ್ಷೇತರಾಗಿ ಉಣಿತ ಗೆಲ್ಲು ಬರುವಂಥ ಶಕ್ತಿ ವೀಣಾ ಕಾಶಪ್ಪನವ್ರ ಕಡೆ ಐತಿ. ಹಂಗಾದ್ರೆ ಕರ್ನಾಟಕ ಹೈಕಮಾಂಡ್ ಮತ್ತು AICC ಈಗಾಗಲೇ ವೀಣಾ ಕಾಶಪ್ಪನವ್ರ ಹೆಸರು ಶಿಫಾರಸು ಮಾಡ್ಯಾರ. ಇನ್ನು ಕೆಲವೇ ದಿನಗಳಲ್ಲಿ ಕನಕ ಉಳಿತಾಳ. ಇನ್ನು ಕರ್ನಾಟಕ ರಾಜ್ಯದಾಗ ಹೊಸ ಪರ್ವ ಪ್ರಾರಂಭ ಆಕೈತಿ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ. ಎಲ್ಲ ಸಾಮರಸ್ಯದಿಂದ ಇದ್ದವರು ಎಲ್ಲ ಇಷ್ಟು ವರ್ಷನೇ ನಾವು ಹೊಂದಾಣಿಕೆಯಾಗಿ ಎಲ್ಲರದ್ದು ನಾವೆಲ್ಲ ಒಂದೇ ಅಂತೇಳಿ ಬದುಕೊಂಬಂದವರು ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಒಬ್ರದ್ದು ನಿಲುವು ಒಂದೊಂದು ಥರ ಇರುತ್ತೆ. 5 ಬೆಳ್ಳು ಒಂದೇ ಸಮ ಇರಲ್ಲ. ಒಂದು ಬೆಳ್ಳು ಚಿಕ್ಕದು, ಒಂದು ಬೆಳ್ಳು ದೊಡ್ಡದು, ಒಂದು ಬೆಳ್ಳು ಮಧ್ಯಮದ್ದು. ಒಬ್ಬರು ಆಂಜನೇಯ ನಂಬ್ತಾರೆ, ಒಬ್ಬರು ಆದಿಶಕ್ತಿ ನಂಬ್ತಾರೆ, ಒಬ್ಬರು ಗುರು ರಾಘವೇಂದ್ರ ನಂಬ್ತಾರೆ. ಅವ್ರವ್ರ ಭಕ್ತಿಗೆ ಅನುಗುಣವಾಗಿ ನಮ್ಮ ಅನಿಸಿಕೆ ನಮಗೆ ಆಂಜನೇಯ ನಮಗೆ ಒಂದು ಮೂಲ ದೇವರು, ಒಂದು ಪವರ್ಫುಲ್ ದೇವರು. ಅದನ್ನು ನಾವು ಬರೀ ಗಂಡು ಮಕ್ಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಆಚರಣೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆ ಗಂಡು ಮಕ್ಳು ಹೆಣ್ಮಕ್ಳು ಸೇರಿ ಮಾಡ್ತಾರಂತ. ಪಾದಯಾತ್ರೆ ಮಾಡಾಕತ್ತೀವಿ. ಅದೇ ನಿಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಕೇಶ ಶಾಲಕ್ಕೆ ಕಿತ್ತು
ಎಲ್ಲಿ ಯಾವ ಸಂಬಂಧ ಹಿಂದೂ ಹಿಂದೂ ಹೌದಾ ಅಲ್ಲ ಸಿದ್ದರಾಮಯ್ಯ? ಇಲ್ಲ, ನಾನು ಅದನ್ನೇ ಹೇಳಿದ್ದು, ರಾಜಕೀಯದ್ದು ಮಾತಾಡೋದು ಬೇಡ. ಈಗ ನೋಡ್ರಿ, ಒಬ್ಬೊಬ್ರದ್ದು ನಿಲುವು ಒಂದೊಂದು ಥರ ಇರುತ್ತೆ. 5 ಬೆಳ್ಳು ಒಂದೇ ಸಮ ಇರಲ್ಲ. ಒಂದು ಬೆಳ್ಳು ಚಿಕ್ಕದು, ಒಂದು ಬೆಳ್ಳು ದೊಡ್ಡದು, ಒಂದು ಬೆಳ್ಳು ಮಧ್ಯಮದ್ದು, ಈ ಥರ ಇದ್ದಾಗ ಅಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಥಿಂಕಿಂಗು. ಒಬ್ಬರು ಆಂಜನೇಯ ನಂಬ್ತಾರೆ, ಒಬ್ಬರು ಆದಿಶಕ್ತಿ ನಂಬ್ತಾರೆ, ಒಬ್ಬರು ಗುರು ರಾಘವೇಂದ್ರ ನಂಬ್ತಾರೆ, ಅವ್ರವ್ರ ಭಕ್ತಿಗೆ ಅನುಗುಣವಾಗಿ. ಅಲ್ಲ, ಅದನ್ನ ನಾನು ಹೇಳೋಕ್ಕಾಗಲ್ಲ. ನಾನು ಭಕ್ತರಾಗಿ ಈಗ ಹೇಳ್ದೆ, ಒಬ್ಬೊಬ್ರದ್ದು ಒಂದೊಂದು ಅನಿಸಿಕೆ ಇರುತ್ತೆ ಅಂತೇಳಿ. ನಮ್ಮ ಅನಿಸಿಕೆ, ನಮಗೆ ಆಂಜನೇಯ ನಮಗೆ ಒಂದು ಮೂಲ ದೇವರು, ಒಂದು ಪವರ್ಫುಲ್ ದೇವರು. ಅದನ್ನು ನಾವು ಬರೀ ಗಂಡು ಮಕ್ಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಆಚರಣೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಸೇರಿ ಮಾಡ್ತಾ ಇರೋಂಥದ್ದು. 21ನೇ ತಾರೀಕು ನೀವು ಇವತ್ತಿಂದ ಸ್ಟಾರ್ಟ್ ಆಗಿದೆ, ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಅದಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಬರುತ್ತೆ? ನೀವು ಭಾಗವಹಿಸಬೇಕು. ಅಲ್ಲ, ಭಾಗವಹಿಸ್ತೀವಿ ನಾವು. ಇನ್ನೂ ಅದು ಶುರುವಾಗಿಲ್ಲ, ಅದಕ್ಕೆ ಭಾಗವಹಿಸೋಣ. ಇವತ್ತಿಂದ ಸ್ಟಾರ್ಟು. ಅವ್ರು 15 ದಿವಸ, 1 ತಿಂಗಳು ಕೂರಬೇಕು ಅಂತ ಇದ್ದಾರೆ. ಒಂದು ದಿವಸ ನಾವು ಭಾಗವಹಿಸ್ತೀವಿ, ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಯಾಕಂದರೆ 2A ಮೀಸಲಾತಿ ಬೇಕೇ ಬೇಕು ನಮ್ಮ ಸಮಾಜಕ್ಕೆ. ಹಿಂದುಳಿದ ಸಮಾಜ ಉದ್ಯೋಗ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆ ಮೀಸಲಾತಿಗೋಸ್ಕರ ಯಾವುದೇ ಹಂತಕ್ಕೂ ಹೋರಾಟಕ್ಕೂ ಸಿದ್ಧ ಇದ್ದೀವಿ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಆದರೆ ಇದು ನಾವು ಹನುಮ ಜಯಂತಿ 16ನೇ ತಾರೀಕು ಆಗಿದೆ. ಈಗ 23 ಬಿಟ್ಟು ಮುಂದಿನ ತಿಂಗಳು 23ಕ್ಕೆ ಮಾಡೋಕ್ಕಾಗಲ್ಲ. ಅವರು ಅವತ್ತೇ ಡೇಟ್ ಕೇಳಿದರು. ಎಲ್ಲ ಹುಡುಗರು ತಮ್ಮ ಊರಲ್ಲಿ ಜಾತ್ರೆ, ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿಂದ ಅವತ್ತು ಮಾಡೋಕ್ಕಾಗಲಿಲ್ಲ. ಈ ವಾರ ಇಟ್ಕೊಂಡಿದ್ದಾರೆ. ಇದು ಯಾವಾಗ 2 ತಿಂಗಳು ಮೊದಲೇ ಡಿಸೈಡ್ ಮಾಡ್ಕೊಂಡಿರೋದವರು. ಇವಾಗ ನಾವು ಒಂದೇ ಸರಿಗೆ ಈ ಕಾರ್ಯಕ್ರಮಕ್ಕೋಸ್ಕರ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಇಲ್ಲ, ಪಾದಯಾತ್ರೆ ಅಲ್ಲಿ ಒಂದು ವಾದ್ಯಗಳು ಅವು ಇವು ಇವ್ರೇನು ಅರೇಂಜ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಹುಡುಗರು. 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 5 ಕಿಲೋಮೀಟ್ರ್ ಆನೆಗೊಂದಿ ದುರ್ಗಾದೇವಿ ಗುಡಿಯಿಂದ. ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಮುಗಿಯುತ್ತೆ. ಬೆಟ್ಟನೂ ಹತ್ತಿಳಿದು ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಹುಡುಗರು. ಎಲ್ಲದನ್ನೂ ಅಭಿಮಾನಿ ಬಳಗದರೆ ಮಾಡ್ತಾ ಇರೋದು. ನಾನು ಅವರಿಗೊಂದು ಬೆಂಬಲವಾಗಿ ಮಾಡಲಿ ಇಂಥವೆಲ್ಲ ಇದ್ರದ್ದು ಪರವಾಗಿ, ಧರ್ಮದ ಪರವಾಗಿ ಅಂತೇಳಿ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇರೋದು. ನನಗೊಂದು ಖುಷಿ ಅಂತಂದರೆ ಎಲ್ಲರೂ ಸೇರಿಕೊಂಡು, ಎಲ್ಲ ಜಾತಿ ಎಲ್ಲ ಜನಾಂಗ ವರ್ಗದವರು ಪಕ್ಷಾತೀತವಾಗಿ ಮಾಡ್ತಾ ಇರೋದು, ಜಾತ್ಯತೀತವಾಗಿ ಮಾಡ್ತಾ ಇರೋದು ಖುಷಿ.